ಲೋಕಲ್ ರೇಸಲ್ಲೇ ಓಪನ್ ಆಗಿ ಹೇಳ್ತೀವಿ, ಬ್ಯಾಸೆ ಹೊಡೆಯತ್ತಿ ಅವು ಇಲ್ಲ. ದೊಡ್ಡ ರೇಸಿಂಗ್ ಇದೆ, ಹೆಚ್ಚಾಗಿ ಇಲ್ಲಿ ದನ ಇದೆ. ಒರಿಜಿನಲ್ ಬ್ಯಾಸೆ ಹೊಡೆದು ರೇಸಿಗೆ ಹಾಕರ್ ಕಮ್ಮಿ. ಇವತ್ತು ನಾವು ಬೇಕಾದ್ರೆ ಹೇಳ್ತೀವಿ, ಇವತ್ತು ಬೇಕಾದ್ರೆ ಒರಿಜಿನಲ್ ಬ್ಯಾಸೆ ಹೊಡಿತೀವಿ ಬರ್ತೀವಿ. ಸ್ನೇಹಿತರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಒಂದು ರಾಸು ಹುಲಿಕರ ಅಂತ ನೋಡಿ. ಇದು ಹುಲಿಕರ, ಇದು ಜೂಲಿ ಸ್ನೇಹಿತರೆ. ಇದು ಅಲ್ಲಂಪುರದ ರಾಸು. ಸ್ನೇಹಿತರೆ ಇದು ನೋಡಿ, ದೇವರಮ್ಮನ ಬೆಟ್ಟದ ಸಮೀಪದಲ್ಲಿರುವ ಬಿಂಡಿಗ ಮಲ್ಲೇನಹಳ್ಳಿ ಪಕ್ಕದ ಒಂದು ನಿಂಗೇನಹಳ್ಳಿ ಸ್ನೇಹಿತರೆ ರಾಸು ಜೂಲಿ ಅಂತ. ಸ್ನೇಹಿತರೆ ನೋಡಿ, ಇವೆರಡು ಬೇಸಾಯದ ರೇಸಿನ ರಾಸುಗಳು ನೋಡಿ. ಇವೆರಡು ಎತ್ತು ರಾಸುಗಳು ಕೂಡ ತುಂಬ ಒಳ್ಳೆ ಜೋಡಿ ಸ್ನೇಹಿತರೆ. ಬನ್ನಿ ಇವೆರಡು ಎತ್ತುಗಳ ಬಗ್ಗೆ ಒಂದು ಒಳ್ಳೆ ಮಾಹಿತಿಗಳನ್ನು ಅದರ ಮಾಲೀಕರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮ್ಮೂರು ಅಲ್ಲಂಪುರ, ಚಿಕ್ಕಮಂಗ್ಳೂರು ಹತ್ರ ಅಲ್ಲಂಪುರ ಅಂತ. ಈಗ ಇದು ಹುಲಿಕರ ಅಂತ ನಾವೇ ಸಾಕಿರೋದು. ಅರ್ಕಲಗೂಡು ಸೈಡಲ್ಲಿ, ಮಂಡ್ಯ ಸೈಡಲ್ಲಿ ಚಕ್ಡಿಲಿ ಒಂದು 13-14 ಪ್ರೈಸ್ ಹೊಡೆದೈತೆ. ಅದಾದಮೇಲೆ ಬ್ಯಾಸೆ ರೇಸಿಗೆಲ್ಲ ಹಾಕಿದ್ದೀವಿ, ಪ್ರೈಸ್ ಒಳಗೆ ಹೋಗಿ ಹೊರಗೆ ಬಂದಿದ್ದೀವಿ. ಬ್ಯಾಸೆ ರೇಸೇ ಹೊಸದು ಸರ್. ಅಂದರೆ ಚಕ್ಡಿ ಚಾಂಪಿಯನ್ ಹುಟ್ಟಿದ್ದು, ಚಕ್ಡಿ ಚಾಂಪಿಯನ್. ಅರ್ಕಲಗೂಡು ಸೈಡಿಗೆಲ್ಲ ಹೋದ್ರೆ ಹುಲಿಕರ ಅಂದ್ರೆ ಒಂದು ನೇಮ್. ಹೌದಾ ಸರ್? ಎಷ್ಟಲ್ಲದಿದೆ ಈಗ? ಇದು 6 ಐತೆ. 6 2 ಅವಾಗಂತೂ ಭಯಂಕರ ಪ್ರೈಸ್ ಮಾಡಿದ್ವಿ. ಓಕೆ ಸ್ನೇಹಿತರೆ ನೋಡಿ, ಇದು ವ್ಯವಸಾಯದ ರಾಸುಗಳ ರೇಸ್ ಓಡೋದಕ್ಕಿಂತ ಜಾಸ್ತಿ ಚಕ್ಕಡಿ ಗಾಡಿಲೇ ಓಡಿದೆ. ಚಕ್ಕಡಿ ಗಾಡಿ ಚಾಂಪಿಯನ್ ಅಂತಲೇ ಹೇಳ್ಬೋದು. 11 ಬಹುಮಾನ ಗೆದ್ದಿದೆ ಅಂತ ನೋಡಿ ಸ್ನೇಹಿತರೆ. ಬೇಸರ ರೇಸಲ್ಲಿ ಇಲ್ಲೇ ಈ ಪಿಚ್ಚಲ್ಲೇ ಇದಕ್ಕೆ 2ನೇ ಕಣ ಹಾಕಿರೋದು. ಮತ್ತೆ ಕಟೆ ತಿಮ್ಮನಹಳ್ಳಿಲಿ ಆಡಿದ್ದು ಒಂದು 7-8 ರೈಸ್ ಆಡಿದ್ದೀವಿ. ಎಲ್ಲ ಪ್ರೈಸ್ ಒಂದು 3 ಕಣ ಪ್ರೈಸ್ ಒಳಗೆ ಹೋಗಿದ್ದೀವಿ. ಒಂದು ಪ್ರೈಸ್ ಆಯಿಲ್ ಇವತ್ತು ಆಗಬೇಕು ಅಂತ ಬಂದಿದ್ದೀವಿ. ಹೌದಾ? ಹಾಂ. ನೋಡಿ ಸ್ನೇಹಿತರೆ, ಇದು ಹುಲಿಕರ ಎತ್ತಿನ ಬಗ್ಗೆ ಒಂದು ಮಾಹಿತಿ ನೋಡಿ. ಇನ್ನೊಂದು ಜೂಲಿ ಅಂತ, ಇದು ಬಿಂಡಿಗ ದೇವರಮ್ಮನ ದೇವಸ್ಥಾನ, ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಜನ ಹತ್ತುತ್ತಾರೆ. ಆ ಊರಿನ ಒಂದು ಸಮೀಪದ ನಿಂಗೇನಹಳ್ಳಿಯ ರಾಸು ಸ್ನೇಹಿತರೆ ಜೂಲಿ ಅಂತ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರತಾಪ್. ಹೌದಾ ಸರ್? ನಿಮ್ಮ ಎತ್ತಿನ ಹೆಸರು ಎಲ್ಲ ಪರಿಚಯ ಮಾಡಿ. ನಮ್ಮ ಎತ್ತಿನ ಹೆಸರು ಜೂಲಿ ಅಂತ. ಸರ್ ಲೋಕಲ್ ರೇಸಲ್ಲೇ ಚಾಂಪಿಯನ್ನು. ನಾವು ಆಡ್ಸಿರೋದೇ 20 ಕಣ, ಹೊಡೆದಿರೋ 13 ಪ್ರೈಸ್ ಹೊಡೆದಿದ್ದೀವಿ. ಹೌದಾ? ನಾವು ಹೋಗಿದ್ದ ಕಡೆ ಎಲ್ಲ ಪ್ರೈಸು. ಈ ಲೋಕಲ್ ಸ್ಟಾರ್ಟ್ ಮಾಡಿದ್ದೆ ಇದೇ ಎತ್ತಲ್ಲಿ. ಯಾವ ಊರಲ್ಲಿ ಸರ್? ನಿಂಗೇನಹಳ್ಳಿಲೇ ಫಸ್ಟ್ ಸ್ಟಾರ್ಟ್ ಮಾಡಿದೆ 2 ವರ್ಷ. ಅವಾಗ ಇನ್ನು ಕರ 2 ಆಮೇಲೆ ಪ್ರೈಸ್ ಆಗಿ, ಆಮೇಲೆ ಬಾಳೆನಹಳ್ಳಿಲಿ ಫಸ್ಟ್ ಮಾಡಿದ್ರು. ಪ್ರಪ್ರಥಮ ಮಾಡಿದ್ದೆ ಅವ್ರು ಫಸ್ಟ್. ಅಲ್ಲೇ ಫಸ್ಟ್ ಪ್ಲೇಸು, ಅಲ್ಲಿಂದ ಪ್ರೈಸು. ನೋಡಿ ಸ್ನೇಹಿತರೆ, ಈ ಲೋಕಲ್ ರೇಸು ಅಂದರೆ ಬೇಸಾಯದ ರಾಸುಗಳ ರೇಸ್ ಯಾವಾಗ ಆರಂಭವಾಯಿತು ಅಲ್ಲಿ ಭಾಗವಹಿಸಿ ಸ್ನೇಹಿತರೆ ಇದು ಪ್ರಥಮ ಬಾರಿಗೆ ಬಹುಮಾನ ಗೆದ್ದಿದೆ. ನೋಡಿ, ಲೋಕಲ್ ರೇಸ್ ಸ್ಟಾರ್ಟ್ ಆದಾಗಲೇ ಬಹುಮಾನವನ್ನು ಗೆದ್ದಿದೆ. ನೋಡಿ, ಇವ್ರು ಆಡಿರೋದೇ 23 ಅಖಾಡಂತೆ, ಅದರಲ್ಲಿ 13 ಬಹುಮಾನ ಗೆದ್ದಿದ್ದಾರೆ ಸ್ನೇಹಿತರೆ. ಅದರಲ್ಲಿ 7 ಪ್ರಥಮ ಬಹುಮಾನನೇ ಗೆದ್ದಿದ್ದಾರೆ. ಸರ್, ಎಲ್ಲೆಲ್ಲಿ ಸರ್ ಪ್ರಥಮ ಬಹುಮಾನ? ಕ್ಯಾತನ್ಬೀಡು, ಬಾಳೆಹಳ್ಳಿ, ಮತ್ತು ನಮ್ಮ ಪಕ್ಕದ ಅಳಸ್ಪಳ್ಳು, ನಮ್ಮೂರಲ್ಲಿ 2, ಹಿಂಗೆಲ್ಲ ಕಡೆನೂ ಹೊಡೆದಿದ್ವಿ. ಜೋಡಿ ಎತ್ತೆ ಪ್ಲೇಸ್ ಅದು ಮನೆ ಎತ್ತೆ ಸಪ್ರೇಟ್ ಚೇಂಜ್ ಮಾಡಾಕಿದ್ರು. ಫಸ್ಟ್ ಸೆಕೆಂಡ್ ಇವೇ ಹೊಡೆದು. ಮತ್ತು ನಾವು ರೇಸಿಗೆ ನಾವು ಜಾಸ್ತಿ ಆಡ್ಸಲ್ಲ. ನಮಗೆ ಕೆಲಸ ಮೇಯ್ನು. ನಾವು ಜಮೀನ್ ಕೆಲಸ ಮಾಡಿ ಫ್ರೀ ಇದ್ರೆ, ಹುಡುಗರೆಲ್ಲ ಫ್ರೀ ಇದೀವಿ ಅಂದರೆ ಮಾತ್ರ ನಾವು ರೇಸಿಗೆ ಹಾಕ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸರ್, ಬೇಸಾಯದ ರಾಸುಗಳ ರೇಸು ಅನ್ನೋದೇ ಅದಕ್ಕಲ್ವಾ? ಕೆಲಸ ಮಾಡೋ ರಾಸು. ಮತ್ತೆ ಇವಾಗ ಒರಿಜಿನಲ್ ಬ್ಯಾಸೆ ಹೊಡೆದು ರೇಸಿಗೆ ಹಾಕರ್ ಕಮ್ಮಿ. ಇವತ್ತು ನಾವು ಬೇಕಾದ್ರೆ ಹೇಳ್ತೀವಿ, ಇವತ್ತು ಬೇಕಾದ್ರೆ ಒರಿಜಿನಲ್ ಬ್ಯಾಸೆ ಹೊಡಿತೀವಿ ಬರ್ತೀವಿ. ಇಲ್ಲಿ ಲೋಕಲ್ ರೇಸಲ್ಲೇ ಓಪನ್ ಆಗಿ ಹೇಳ್ತೀವಿ, ಬ್ಯಾಸೆ ಹೊಡೆಯತ್ತಿ ಅವು ಇಲ್ಲ, ಯಾವ ಎತ್ತು ಇಲ್ಲ ಇಲ್ಲಿ. ನಿಮ್ಮ ಪ್ರಕಾರ ಅಂದ್ರೆ ಅದು ಹೆಸರು ಮಾತ್ರ ವ್ಯವಸಾಯದ ರಾಸುಗಳ ರೇಸು, ಆದ್ರೆ ಎತ್ತುಗಳು ಬೇಸೆ ಹೊಡೆಯಲ್ಲ. ದೊಡ್ಡ ರೇಸಿಂಗ್ ಇದೆ, ಹೆಚ್ಚಾಗಿ ಇಲ್ಲಿ ದನ ಇದೆ. ಇವಾಗ ಜನ ಚೆನ್ನಾಗಿ ಬೇಸಾಯ ರೈಸು ಅಂತೇಳಿ ಇವಾಗ ಇತ್ತು ಕ್ರೇಜ್ ಬಂದಿದೆ. ಬೇಸಾಯ ರೈಸಿಗೆ ಬ್ಯಾಸೆ ಹೊಡೆಯಲ್ಲ. ದೊಡ್ಡ ರೈಸಿಂಗ್ ಕಿಂತ ಬೇಸಾಯ ರೈಸಲ್ಲೇನೆ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿದೆ.
ಹೌದು ಸರ್, ಸ್ನೇಹಿತರ ನಿಜ ಅದು. ಬೇಸಾಯದ ರಾಸುಗಳ ರೇಸು ಕ್ರೇಜು ಎಷ್ಟಿದೆ ಅಂದರೆ ನೋಡಿ, ನೀವೇ ನೋಡ್ತಿದ್ದೀರಾ ಇತ್ತೀಚಿನ ದಿನಗಳಲ್ಲಿ 10 ಬೇಸಾಯದ ರಾಸುಗಳ ರೇಸ್ ಆದರೆ ಒಂದು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ರೇಸ್ ಆಗ್ತಿದೆ ಅಲ್ವಾ ಸರ್? ಹಾಂ ಸರ್. ಸರ್, ನಾನು ಎತ್ತಿನ ಅಭಿಮಾನಿ. ಹಾಂ ಅಭಿಮಾನಿ ಅನ್ನೋಕ್ಕಿಂತ ಇದು ನಮಗೆ ಒಂಥರ ದೇವ್ರ ಲೆಕ್ಕಣ. ಹಾಂ ದೇವ್ರಿದ್ದಂಗೆ. ನಾವು 20 ಕಣ ಹಾಕಿದೀವಿ, 13 ಪ್ರೈಸ್ ಹೊಡೆದಿದ್ದೀವಿ ಅಣ್ಣ. ಹಾಂ ಈಗ ನಂಬ್ತೀರಾ ನೀವು ಗೊತ್ತಿಲ್ಲ, 50 kg ಬಟಾಣಿ ತಿರ್ಗಾ ದಿವಸ ಬಂದು ರೈಸ್ ಹೊಡೆದಿವಿ. ಹಾಂ ಫಸ್ಟ್ ಪ್ರೈಸ್ ಹೊಡೆದಿವಿ ಅಣ್ಣ. 50 kg ಬಟಾಣಿ ನಿನ್ನೆ ಇವತ್ತು ಹೂಡಿ ನಾಳೆ ರೈಸ್ ಹಾಕ ಬಂದು ಫಸ್ಟ್ ಪ್ರೈಸ್ ಹೊಡ್ಕೋದಿವಿ ಅಣ್ಣ. ನಮಗೆ ಎತ್ತಿನ ಮೇಲೆ ಅಷ್ಟು ಖುಷಿ ಅಣ್ಣ. ನಾವು ಇವ್ರೇ driver. ಜಾಸ್ತಿ ಇವರೇ ಬರತ್ತ ಅಂತ race ಕೆಳಗಡೆ ಹೊಡೆ ಡ್ರೈವರು, ಇವರೇ ಹೊಡೆದಣ್ಣ. ನಾವು ಸೋತೀವಿ ಅನ್ನಕ್ಕಿಂತ ನಾವು ಸೋತ್ರು ಅಣ್ಣ ಖುಷಿಯಾಗಿ ತಗೊಂಡ್ ಹೋಗ್ತೀವಿ. ಸೋತಿದೀವಿ ಅಂತ ನಾವು ಬೇಜಾರು ಮಾಡ್ಕೊಂಡ್ ಅಣ್ಣ. ನಾವು ಅಣ್ಣ ಅಷ್ಟು ಖುಷಿಯಿಂದ ಎತ್ತು ಸಾಕಿದೀವಿ. ಇವತ್ತು ಇವ್ರ ಮನೆ ಎತ್ತು ಅಂತ ಹೇಳಲ್ಲ ಅಣ್ಣ, ನಮ್ದೇ ಎತ್ತು ಅಂತ ಮಾತಾಡೋದು. ಎಲ್ಲೋದ್ರು ಅಷ್ಟೇ ಅಣ್ಣ, ಯಾರೇ ಕೇಳಿದ್ರು ನಮ್ದೇ ಎತ್ತು ಅನ್ನೋದು, ಇವ್ರದ್ದು ಎತ್ತು ಅಂತ ನಾವು ಭಾವಿಸಲ್ಲ. ಎಲ್ಲ ಹುಡುಗ್ರು ಇವತ್ತು ಹಾಕೊಂಡ್ ಹೋಗ್ತಾರೆ. ಹುಡುಗ್ರೆ ಹಾಕೊಂಡ್ ಹೋಗೋದು, ಹುಡುಗ್ರೆ ಪ್ರೈಸ್ ಹೊಡ್ಕೊ ಬರೋದಣ್ಣ. ಇವರು ಕಡಿಮೆ ಬರೋದು ರೈಸಿಗೆ, ನಾವೇ ಹಾಕೋ ಹೋಗ್ತೀವಿ, ನಾವೇ ಹೊಡ್ಕೊ ಬರ್ತೀವಿ. ಮೇಲ್ಗಡೆನೂ ಅಷ್ಟೇ ಹೊಡೆಯಕ್ಕೆ ಹರೀಶ್ ಅಂತ ಡ್ರೈವರ್ ಇದಾರೆ, ಕೆಳಗಡೆ ಇನ್ನೊಬ್ರು ಜಗ್ಗಿ ಅಂತಿದ್ದಾರೆ, ಅವರು ಚೆನ್ನಾಗಿ ಹೊಡಿತಾರಣ್ಣ. ಸರ್, 50 kg ಬಟಾಣಿ ಅಂದ್ರೆ ಎಷ್ಟು ಎಕರೆ ಹೊಡೆದಿದ್ರ? 1 ಎಕರೆ. 1 ಎಕರೆ 50 kg ಬಟಾಣಿ ಹೊಡೆದಿ ಒಂದೂವರೆ ಒಂದೇ ಎಕರೆ ಜೊತೆಲೆ ಬೇಸೆ ಹೊಡ್ದು. ಮಾರನೇ ದಿವಸ ರೈಸಿ ಹಾಕಿರೋದು. ಅಲ್ಲಿ ಪ್ಲೇಸ್ ಮಾಡ್ತೀರಾ? first prize. ಅವಾಗಿಲ್ಲ ಲೋಕಲ್ ರೇಸ್ ಅಂದಾಗ ಹಿಂದಿನ ದಿನ ಬೇಸೆ ಹೊಡೆದು ಮಾರನೇ ಪ್ರೈಸ್ ಹೊಡ್ಕೊಂಡ್ ಬಂದಿದ್ವಿ. ಇವಾಗ ರೇಸ್ ಅಂದ್ರೆ ಒಂದ್ ವಾರ ನಿಲ್ಸು, ಎತ್ ರೆಸ್ಟ್ ಮಾಡು, ಅದು ಇವಾಗಿಂದ ಅದು ಕಲ್ಚರ್ ಅದು ಆತರ ಮಾಡಿದ್ದಾರೆ. ಅದೇನ ಮಾಡ್ಲಿ ಸರ್, ವರ್ಕೌಟ್ ಎಲ್ಲ ನಿಮ್ ಕೆಲಸದಲ್ಲೇ ಆಗ್ತಾ ಇದೆ. ಅದೇ ಸರ್, ನಿಜಾನೇ. ನಿನ್ನೆನೂ ಅಷ್ಟೇ, ನಿನ್ನೆ ಜೋಳ ಮುರಿದಿದ್ವಿ. ನಮ್ದೇ ಗದ್ದೆಯಲ್ಲಿ ಜೋಳ ಮುರಿದ್ವಿ. ಮುರಿದಿ ನಿನ್ನೆನೂ ಗಾಡಿಲಿ ಪೂರ್ತಿ ಜೋಳ ಹೊಡೆದಿದೀವಿ. ಇದೇ ಎತ್ತಲ್ಲಿ ಹೊಡೆದಿ ಹಾಕದ್ ಬೇಡ ಅಂತಿದ್ದು. ಎಲ್ಲರೂ ಹುಡುಗರೆಲ್ಲ ಫೋನ್ ಮಾಡ್ಕೊಂಡು ಇಲ್ಲ ಹಾಕ್ಬೇಕು ಅಂತ ಹಾಕಿದೀವಣ್ಣ. ಯಾವತ್ತು ಸ್ನೇಹಿತರೆ, ಯಾವುದೇ ಒಂದು ರಾಸುವಿನ ಮಾಲೀಕರು ಅವರೆಷ್ಟು ತಾಳ್ಮೆಯಿಂದ ರೇಸ್ ಆಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಎತ್ತನ್ನ ತುಂಬಾ ಜನ ಇಷ್ಟಪಡ್ತಾರೆ. ಲೋಕಲ್ ಪಿಚ್ ಅಲ್ಲೇ ಜೂಲಿ ಬಿದ್ದಿದೆ ಅಂದ್ರೆ ನಡುಕ ಸ್ಟಾರ್ಟ್ ಆಗ್ತಾರೆ. ಯಾವ ಜೂಲಿ ಎಕಡೆಗೆ ಗಾಡಿ ಮಗ್ಲಿಗ ಜನದ ಮಗ್ಲಿಗ ಅಂತ ಫಸ್ಟ್ ಕೇಳ್ತಾರೆ. ಆತರ ಸರ್, ಗಾಡಿ ಮಗ್ಲಿಗೆ ಹೋಗುತ್ತಾ ಜನದ ಮದ್ದಿಗೆ ಹೋಗುತ್ತಾ? ಗಾಡಿ ಮಗ್ಲಿಗೆ ಪ್ರಾಣ ಬಿಟ್ಟು ಹೋಗುತ್ತೆ, ಜೀವ ಬಿಟ್ಟು. ಗಾಡಿ ಮಗ್ಲಿ ಇನ್ನೂ ದಬ್ಬುತ್ತೆ ಜಾಸ್ತಿ. ಆಮೇಲೆ ದಿಲೀಪ್ ಲೋಹಿತ್ ಅಂತಣ್ಣ, ನಮಗೆ ಎಲ್ಲೇ ಹೋದ್ರು ಅವರೇ ಹೆಚ್ಚಿನ ಸಹಕಾರ ಮಾಡಿ ಬೆಂಬಲಣ್ಣ. ನೀವು ಹೋಗ್ರಿ, ನೀವು ಪ್ರೈಸ್ ಹೊಡಿತೀರಾ, ಆಗುತ್ತೆ ಗೆದ್ಕೊ ಬರ್ತೀರಾ ಅಂತ ಅವ್ರು ಹೇಳಿ ತಗೊಂಡ ನಾವು ಸೋತಿಲ್ಲ ಅಣ್ಣ, ಗೆದ್ಕೊ ಬಂದಿದೀವಿ. ಆ ಥರ ಖುಷಿ. ನೋಡಿ ಸ್ನೇಹಿತರೆ, ಇದಿಷ್ಟು ಜೂಲಿ ಮತ್ತು ಹುಲಿಕರ ಎತ್ತಿನ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ. ನೋಡಿ, 2 ಎತ್ತುಗಳು ಕೂಡ, ಅದು ಚಕಡಿಯಲ್ಲಿ ಚಾಂಪಿಯನ್ನು, ಇದು ವ್ಯವಸಾಯದ ರಾಸುಗಳ ರೇಸಲ್ಲಿ ಚಾಂಪಿಯನ್ನು ಸ್ನೇಹಿತರೆ. ಇದು ಹೋದಲ್ಲೆಲ್ಲ ಬಹುಮಾನ ಗೆದ್ದಿದೆ. ಸೋತಿರೋರು ತುಂಬ ರೇರು ಸ್ನೇಹಿತರೆ. ನೋಡಿ ಎಷ್ಟು ಕೆಲಸ ಮಾಡ್ತಿದೆ, ಅಪ್ಪಟ ಕೆಲಸಗಾರ ಎತ್ತು ಸ್ನೇಹಿತರೆ. ಇಂಥ ಒಂದು ಬೇಸಾಯದ ಎತ್ತನ್ನು ಒಂದು ಸಂದರ್ಶನ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ. ಯಾಕಂದರೆ ನೋಡಿ, ಬೇಸಾಯದ ರಾಸು ಅಂದಾಗ ಅದು ವ್ಯವಸಾಯ ಮಾಡಿರಬೇಕು, ಹೊಲದಲ್ಲಿ ಅದು ರೈತನಿಗೆ ಒಂದು ಬೆನ್ನೆಲುಬಾಗಿ ನಿಂತಿರಬೇಕು. ಅಂಥ ಎತ್ತುಗಳನ್ನೇ ನಾವು ಬೇಸಾಯದ ಎತ್ತುಗಳು ಅಂತ ಹೇಳೋದು. ಇದು ನೋಡಿ, ಅಪ್ಪಟ ಬೇಸಾಯದ ರಾಸು ಸ್ನೇಹಿತರೆ, ಜೂಲಿ ಮತ್ತೆ ಹುಲಿಕರ ಆಗಿರ್ಬೋದು. ಮನೇಲೆ ಒಂದಿದೆ ಇದ್ರ ಜೊತೆದು, ಅದ್ರಲ್ಲೇ ಜಾಸ್ತಿ ಪ್ರೈಸ್ ಮಾಡಿರೋದು. ಇವೇ ನಮ್ಮ ಜೊತೆಲೇ ಜಾಸ್ತಿ ಪ್ರೈಸ್ ಮಾಡಿರೋದು ಸರ್. ಪವರ್ ಅಂತ. ಹಾ, ಪವರ್ ಜೂಲಿ ಜೋಡಿ. ಪವರ್ ಜೋಲಿ ಜೋಡಿ ಸರ್. ಈ ಕಮ್ಮಿ ನಾವು ರೇರು ಸರ್, ಎತ್ತು ಕಿತ್ತು ಹಾಕಿರೋದೇ ರೇರು. ಅವರಲ್ಲೇ ಜಾಸ್ತಿ ಪ್ರೈಸ್ ಮಾಡಿರೋದು. ಅದಾದ್ಮೇಲೆ ಕಪ್ಪ ಅಂತ ಇತ್ತಿತ್ತು ನಮ್ಮೂರದೇ, ಅದನ್ನು ಅವು ಬಂದು ಪಿಚ್ಚಿ ಬಂದು ಅಂದ್ರೇನೆ ನಡುಕ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅವತ್ತಿಗೆ ರನ್ನಿಂಗ್ ಅಲ್ಲಿ ಇದ್ದಿದ್ದು ಅಂದ್ರೆ JTP ಜೈದುರ್ಗಿ, ಇಡೀ ಪಿಚ್ಚಲ್ಲೇ ಇದ್ರರು. ಆ ವ್ಯಕ್ತಿಗೆ ನಾವು ಹೊಡೆದಿ ಒಂದ್ಸತಿ ಟೈ ಆಗಿ ಒಂದ್ಸತಿ ಹೊಡೆದಿರೋ ಅದೇ ಪಿಚ್ಚಲ್ಲಿ ಫಸ್ಟ್. ಇವತ್ತು ಅದು ನೆನಪಿದೆ ಆ ರೇಸ್, ಜೋಡಿ ತಿಮ್ಮಾಪುರ ರೇಸ್. ಅದು ಅಲ್ಲೇ ಇರ್ಲಿಲ್ಲ, ಆ ಇತ್ತು ತಗೊಂಡು ಹಾಕೊಂಡು ಹೊಡೆದಿದ್ದು. ನೋಡಿ ಸ್ನೇಹಿತರೆ, ಅವ್ರ ಮನೇಲಿದ್ರೆ ಎಂಥ ವಯಸ್ಸಾಗಿರೋ ಎತ್ತಿಗೂ ಕೂಡ ಪವರ್ ಬರುತ್ತೆ. ನೋಡಿ, ಎಂಥ ವಯಸ್ಸಾಗಿರೋ ಎತ್ತನ್ನೇ ಹಿಡ್ಕೊಂಡು ಹೊಡೆದಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನಮಗೆ ಯಾರು ಹೊಡೆದಿದ್ದಾರೆ ಅವರಿಗೆ ನಾವು ಕಾಯ್ದು ನೋಡಿ ಹೊಡೆದಿದ್ವಿ. ಮತ್ತೆ ನಾವು ಆ ಥರ ಸ್ಟೇಟಸ್ ಆಗಲಿ ವಿಡಿಯೋ ಆಗಲಿ ನಾವು ಯಾರಿಗೂ ಅಪ್ಲೋಡ್ ಮಾಡಿಲ್ಲ. ಅದಂತೂ ಅದು ಮಾಡಬಾರ್ದು. ಈಗ ಸೋಲೆ ಗೆಲುವೆ ಅದು. ಅವ್ರ ಎತ್ತಿನ ಅವ್ರ ಖುಷಿ, ನಮ್ಮ ಎತ್ತಿನ ನಮ್ಮ ಖುಷಿ. ಒಟ್ಟು ಎತ್ತು ತಾಕತ್ತಾಗ ಸಾಕಿರ್ದಿರಲ್ಲ ಸರ್, ಅದಕ್ಕೊಂದು ಖುಷಿ ಅಷ್ಟೇ. ಅವ್ರ ಎತ್ತು ಗೆದ್ರು ನಮಗೆ ಖುಷಿನೇ, ಅದು ನಮ್ಮ ಎತ್ತೆ. ಬಸವಣ್ಣಗಳು ಎಲ್ಲ ಒಂದೇ. ಏನು ಜನಗಳು ದ್ವೇಷ ಮಾಡ್ಬೋದು ಬಿಟ್ರೆ, ಬಸವಣ್ಣಗಳೇನು ನೀನು ಅವ್ರಿಗೆ ದ್ವೇಷ ಮಾಡು ಅಂತ ಯಾರಿಗೂ ಹೇಳಲ್ಲ. ಈ ಪಿಚ್ಚಲ್ಲಿ ಯಾರಿಗೆ ಋಣ, ಯಾವ ಎತ್ತಿ ಋಣ ಇದೆ ಅವೆತ್ತು ಮಾತ್ರ ಗೆಲ್ಲಕ್ಕೆ ಸಾಧ್ಯ. ನಾನು ಗೆಲ್ತೀನಿ, ಎಲ್ಲರೂ 60 ಜನ ಗೆಲ್ಬೇಕು ಅಂತಾನೆ ಬರೋದು, ಗೆಲ್ಲೋದು 4 ಜನ. ಅದು ಅದೃಷ್ಟ. ಈ ಮಣ್ಣು ಯಾರಿಗೆ ಒಲಿಬೇಕು ಅಂತಿದೆ ಅವ್ರಿಗೆ ಮಾತ್ರ ಒಲಿಯೋದು. ಇಲ್ಲಿವರೆಗೂ ಸರ್ ಅದೆಷ್ಟು ಕಣ ಸೋತ್ರು ಒಂದೊದೇ ಹೊಡೆದಿಲ್ಲ ಸರ್, ಒಂದೊದೇ ಹೊಡೆದಿಲ್ಲ. ಅದಕ್ಕೆ ಟ್ರ್ಯಾಕಲ್ಲಿ ಮಾತ್ರ ಹೊಡಿತೀವಿ ಅಷ್ಟೇ. ಮನೆಗೆ ಹೋದ್ಮೇಲೆ ಅದನ್ನು ಸುಖವಾಗೇ ಸಾಕ್ತಿವಿ. ಎಲ್ಲ ಸೋತ್ರು ಗೆದ್ರು ಸಮಾನವಾಗಿ ಸ್ವೀಕರಿಸ್ತೀವಿ. ಅದೊಂದಂತೂ ನಾವು ಸೋತ್ವಿ, ಈಗ ಬೇಜಾರಾಯ್ತು ಹಂಗಿಲ್ಲ, ಬೇಜಾರಾಗುತ್ತೆ. ಸೋತ್ವಿ ಅಂತ ಒಂದು ಬೇಜಾರಾಗುತ್ತೆ, ಆದ್ರೂ ನಾವು ಸೋತ್ರು ಗೆದ್ರು ಸಮಾನವಾಗಿ ಸ್ವೀಕರಿಸ್ತೀವಿ.
ನಾವು ಜಾಸ್ತಿ ರೇಸ್ ಆಡಲ್ಲ ಸರ್. ನಾವು ವರ್ಷಕ್ಕೂ ನಾವು ಹೆಚ್ಚಿಗೆ ಆಡಿದರೆ 5ರಿಂದ 6 ರೇಸ್ ಆಡ್ಬೋದು, ಅಷ್ಟೇ ನಾವು ಆಡೋದು. ನೋಡಿ ಸ್ನೇಹಿತರೆ, ಇದಿಷ್ಟು ಈ 2 ಎತ್ತುಗಳ ಮಾಹಿತಿ. ನೋಡಿ, ಇವರು ಬಿಡುವಿನ ಸಮಯದಲ್ಲಿ ಅಪ್ಪಟ ರೈತರು ಸ್ನೇಹಿತರೆ. ಹೊಲದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ರೇಸ್ ಆಡ್ತಾ ಇರೋರು ಬಿಟ್ಟರೆ ರೇಸಿಗೆ ಅಂತಲೇ ಎತ್ತು ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಆದ್ರೂ ಕೂಡ ಇದು ಬರೀ ರೇಸನ್ನೇ ಆಡೋಕ್ಕೋಸ್ಕರ ಎತ್ತು ಕಟ್ಟಿರೋವೇ ಅಷ್ಟು ಬಹುಮಾನ ಗೆಲ್ಲಲ್ಲ ಅಂಥದ್ರಲ್ಲಿ ಇದು ಹೊಲ ಮನೆ ಕೆಲಸ ಮಾಡ್ಕೊಂಡು ಅಷ್ಟು ಬಹುಮಾನ ಗೆದ್ದಿದೆ. ನೋಡಿ, 2 ಎತ್ತುಗಳ ಮೇಲೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ